ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಲು ಅಪ್ಪಾಜಿಯವರಿಗೆ ನಾವು ಆಮಂತ್ರಣ ನೀಡಿದ್ದೀವಿ. ಅವರು ಅಪ್ಪಾಜಿಯವರು ಗೋವಾದ ಕರ್ನಾಟಕ ರಾಜ್ಯೋತ್ಸವದ ಸಮಯದಲ್ಲಿ ನಾನು ಒಂದು ಮಾತು ಕೊಟ್ಟಿದ್ದೆ. ನಾನು ಗೋವಾ ಮತ್ತು ಕರ್ನಾಟಕದ ಭಕ್ತರಿಗೆ ಒಂದು ಸೇತುವೆಯಾಗಿ ನೀವು ಒಂದು ಇಲ್ಲಿ ಮಠವನ್ನು ಮಾಡಿದರೆ ಭಕ್ತಾದಿಗಳಿಗೆ ಒಂದು ತಮ್ಮ ಒಂದು ನೇತೃತ್ವದಲ್ಲಿ ಒಂದು ಅವರಿಗೆ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ನಿಮ್ಮ ಒಂದು ನೇತೃತ್ವದಲ್ಲಿ ಆಗಬೇಕಂದಾಗ ನನಗೆ ಅಲ್ಲಿ ಜಾಗ ಇಲ್ಲ ಅಂದರು. ನಾನಂದರೆ ಅಪ್ಪರು ನಂದು ಒಂದು 25 ಎಕರೆ ಜಾಗ ಇದೆ ಮಹಾರಾಯಿ ನದಿ ಮತ್ತು ಮಲಪ್ರಭಾ ನದಿಯ ಒಂದು ದಡದಲ್ಲಿ. ಅದನ್ನು ನಿಮಗೆ ನಮ್ಮ ಇಬ್ಬರ ನಮ್ಮ ಧರ್ಮಪತ್ನಿ ನೀಲಮ್ಮ ಮೇಟಿಯವರು ಅವರು ನಾನು ಕೂಡಿ ಅವರಿಗೆ ಸ್ವ ಇಚ್ಛೆಯಿಂದ ನಾವು ನಿಮಗೆ ನೀಡ್ತೇವೆ ಅಂತ ಹೇಳಿ ಅವತ್ತೇನು ವಾಗ್ದಾನ ಮಾಡಿದ್ದೀವಿ. ಅದೇ ಥರವಾಗಿ ಇವತ್ತು ನವೆಂಬರ್ 10ರಂದು ನಾವು ಮಾತು ಕೊಟ್ಟಿದ್ದ ಮಾತನ್ನು ಇವತ್ತು ನಾವು ನಮ್ಮ ಸರ್ಕಾರಿ ಅಧಿಕಾರಿಗಳ ನೇತೃತ್ವದಲ್ಲಿ ಸಬ್ ರಿಜಿಸ್ಟ್ರ್ ಆಫೀಸ್ನಲ್ಲಿ ನಾವು ಇವತ್ತು ಅದನ್ನು ನೋಂದಣಿ ಮಾಡಿಕೊಟ್ಟು ಬರ್ತಕ್ಕಂಥ ದಿನಮಾನಗಳಲ್ಲಿ ಅದು ಒಂದು ಭವ್ಯ ಕ್ಷೇತ್ರವಾಗಲಿ ಅನ್ನುವಂಥ ಒಂದು ಮನೋಭಾವನೆ ಇಟ್ಟುಕೊಂಡು ನಾವು ಅಪ್ಪ ಅವರ ಒಂದು ಭಾಗದಲ್ಲಿ ನಾವು ಹಸ್ತಾಂತರ ಮಾಡ್ತಾಯಿದ್ದೇವೆ ಅಂತೇಳಿ ನಾನು ಖುಷಿಯಿಂದ ನಮ್ಮ ಪತ್ನಿ ನಾನು ನಮ್ಮ ಮಕ್ಕಳು ಎಲ್ಲರೂ ನಮ್ಮ ಫ್ಯಾಮಿಲಿಯವರು ನಾವು ಖುಷಿಯಿಂದ ಅವರಿಗೆ ನಮ್ಮ 2 ಎಕರೆ ಜಮೀನನ್ನು ಅವರಿಗೆ ಹಸ್ತಾಂತರ ಇವತ್ತು ಮಾಡ್ತೇವೆ ಅಂತೇಳಿ ಖುಷಿಯಿಂದ ಹೇಳ್ತಾ ಇದ್ದೀವಿ. ಇವತ್ತು ಸಿದ್ದನಕೊಳದ ಶ್ರೀಗಳಿಗೆ ಒಂದು ಭೂಮಿ ನಮ್ಮ ಯಜಮಾನರು ಕೊಡ್ತೀನಂತ ಮಾತು ಕೊಟ್ಟಿದ್ದು. ಅದರ ಪ್ರಕಾರವಾಗಿ ಅಜ್ಜವರಿಗೆ ಒಂದು ಯೋಗ ಮತ್ತು ತ್ಯಾಗ, ಒಂದು ಸಂಸ್ಕಾರ, ಒಂದು ಸಂಸ್ಕೃತಿ ಉಳಿಲಿ ಅಂತ ನಾವು ಗಂಡ ಹೆಂಡತಿ ಒಂದೇ ನಡೆಯಲ್ಲಿ ಅದು ಗೋವಾ ಮತ್ತು ಕರ್ನಾಟಕದ ಜನರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ವ್ಯವಸ್ಥೆಗೆ ಶ್ರೀಗಳ ಇದಕ್ಕೆ ಶ್ರೀಗಳ ಮಠಕ್ಕೆ ರಿಜಿಸ್ಟ್ರೇಷನ್ ಮಾಡಿ ನಾಳೆ ಆಶ್ರಮ ಆಗಲಿ ಅಂತ ಆದಷ್ಟು ಬೇಗ ಆಶ್ರಮ ಆಗಲಿ, ಸಾಕಷ್ಟು ಜನರಿಗೆ ಅನುಕೂಲ ಆಗಲಿ ಅಂತ ಈ ಆಶ್ರಮಕ್ಕೆ ದಾನ ಮಾಡಿದ್ದೀವಿ. ಎಲ್ಲರೂ ಬಂದು ಎಲ್ಲ ಸದ್ಭಕ್ತರು ಶ್ರೀಗಳ ಆಶೀರ್ವಾದ ಪಡೀಲಿ, ಅದು ಭವ್ಯ ಮಠವಾಗಲಿ ಅಂತ ನಾನು ಒಂದೆರಡು ಮಾತು ಹೇಳಿ ಅಖಿಲ ಗೋವಾ ಕನ್ನಡ ಸಂಘದ ರಾಜ್ಯಾಧ್ಯಕ್ಷರಾದಂಥ ಸಿದ್ದಣ್ಣ ಮೇಟಿಯವರೇ, ವಿಜಯಪುರ ಜಿಲ್ಲಾ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದಂಥ ನೀಲಮ್ಮ ಮೇಟಿಯವರೇ ಮತ್ತು ನನ್ನ ನೆಚ್ಚಿನ ಗುರುಗಳಾದಂಥ ಸಿದ್ದನಕೋಳ ಕಲಾ ಪೋಷಕರ ಮಠದ ಗುರುಗಳು, ಪೂಜ್ಯ ಗುರುಗಳಾದಂಥ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳ ಪಾದಕಮಲದಲ್ಲಿ ನಮನಗಳನ್ನು ಸಲ್ಲಿಸಿ, ಅದೇ ರೀತಿಯಾಗಿ ನನ್ನ ಆತ್ಮೀಯರಾದಂಥ ಪುರಸಭೆ ಸದಸ್ಯರಾದಂಥ ರಿಯಾಜ್ ಜವಳಿಗೆ ಅವರೇ ಮತ್ತು ಇಲ್ಲಿ ಉಪಸ್ಥಿತರುವ ಯಾವತ್ತು ಸಿದ್ದನಕೋಳ ಮಠದ ಭಕ್ತರೇ, ಏನು ಒಂದು ತಿಂಗಳ ಹಿಂದ್ಗಡೆ ಒಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ನಮ್ಮ ರಾಜ್ಯಾಧ್ಯಕ್ಷ ಆದಂಥ ಸಿದ್ದಣ್ಣ ಮೇಟಿಯವರು ಒಂದು ಕಾರ್ಯಕ್ರಮ ಅಲ್ಲಿ ನಡೆಸ್ಕೊಟ್ಟಿದ್ದರು. ಆ ಸಂದರ್ಭದಲ್ಲಿ ಅವರು ಒಂದು ವೇದಿಕೆ ಮೇಲೆ ಒಂದು ವಾಗ್ದಾನ ಮಾಡಿದರು. ನಾನು 25 ಎಕರೆ ಜಮೀನಲ್ಲಿ 2 ಎಕರೆ ಜಮೀನನ್ನು ಮಠಕ್ಕೆ ದಾನ ರೂಪದಲ್ಲಿ ನಾನು ನೀಡ್ತೀನಿ ಅಂಥೇಳಿ ಮಾತನ್ನು ಕೊಟ್ಟಿದ್ದರು. ಅದೇ ಪ್ರಯುಕ್ತ ಇವತ್ತು ಖಾನಾಪುರಿನ ತಾಲೂಕು ಆಡಳಿತ ಸೌಧ ಅಂದರೆ ಸಬ್ ರಿಜಿಸ್ಟ್ರ್ ಆಫೀಸ್ನಲ್ಲಿ ನೋಂದಣಿ ಮಾಡಿ 2 ಎಕರೆ ಜಮೀನನ್ನು ಪೂಜ್ಯ ಗುರುಗಳಿಗೆ ಹಸ್ತಾಂತರ ಮಾಡಿದ್ದಾರೆ. ಅವರಿಗೆ ನಮ್ಮ ಸಿದ್ದಣ್ಣ ಮೇಟಿಯವರಿಗೆ ಹಾಗೂ ನೀಲಮ್ಮ ಮೇಟಿಯವರಿಗೆ ಹಾಗೂ ಅವರ ಕುಟುಂಬ ಎಲ್ಲ ವರ್ಗದ ಬಂಧುಗಳಿಗೆ ದೇವರು ಒಳ್ಳೇದು ಮಾಡಲಿ, ಮುಂದಿನ ದಿನಮಾನದಲ್ಲಿ ಶಾಸಕರಾಗಲಿ, ಒಳ್ಳೆಯ ಬಿಸ್ನೆಸ್ ಮ್ಯಾನ್ ಆಗಲಿ ಅಂಥೇಳಿ ಈಗಾಗಲೇ ಅಜ್ಜರ ಆಶೀರ್ವಾದ ಮಾಡಿದ್ದಾರೆ. ಮತ್ತೊಮ್ಮೆ ಅವರಿಗೆಲ್ಲರಿಗೂ ನಾನು ಧನ್ಯವಾದ ಸಲ್ಲಿಸ್ತೇನೆ ಮತ್ತು ಅಜ್ಜರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ. ಮತ್ತು ಇದೊಂದು ಮಠ ಏನೀಗ ಮಠ ಕಟ್ತಾ ಇದ್ದೀವಿ ನಾವು ಕಣ್ಕುಂಬಿಯಲ್ಲಿ, ಅದೊಂದು ಕೊಂಡೆ ಆಗಲಿ, ಗೋವಾ ಮತ್ತು ಕರ್ನಾಟಕ ರಾಜ್ಯಕ್ಕೆ ಕೊಂಡೆಯಾಗಿ ಹೊರಹೊಮ್ಮುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ತಮ್ಮ ಎಲ್ಲರಿಗೂ ಶುಭ ಹಾರೈಸಿ ಮಾತು ಮುಗಿಸ್ತೇನೆ. ನಮಸ್ಕಾರ. ಈಗ ಪೂಜ್ಯ ಗುರುಗಳಾದಂಥ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು ಎಲ್ಲರನ್ನು ಉದ್ದೇಶಿಸಿ ಮಾತಾಡಬೇಕಂತೇಳಿ ಅವರಲ್ಲಿ ಮನವಿ ಮಾಡ್ಕೊಳ್ತೇನೆ. ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಲು ಅಪ್ಪಾಜಿಯವರಿಗೆ ನಾವು
ಆಮಂತ್ರಣ ನೀಡಿದ್ದೀವಿ. ಅವರು ಅಪ್ಪಾಜಿಯವರು ಗೋವಾದ ಕರ್ನಾಟಕ ರಾಜ್ಯೋತ್ಸವದ ಸಮಯದಲ್ಲಿ ನಾನು ಒಂದು ಮಾತು ಕೊಟ್ಟಿದ್ದೆ. ನಾನು ಗೋವಾ ಮತ್ತು ಕರ್ನಾಟಕದ ಭಕ್ತರಿಗೆ ಒಂದು ಸೇತುವೆಯಾಗಿ ನೀವು ಒಂದು ಇಲ್ಲಿ ಮಠವನ್ನು ಮಾಡಿದರೆ ಭಕ್ತಾದಿಗಳಿಗೆ ಒಂದು ತಮ್ಮ ಒಂದು ನೇತೃತ್ವದಲ್ಲಿ ಒಂದು ಅವರಿಗೆ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ನಿಮ್ಮ ಒಂದು ನೇತೃತ್ವದಲ್ಲಿ ಆಗುವಂದಾಗ ನನಗೆ ಅಲ್ಲಿ ಜಾಗ ಇಲ್ಲ ಅಂದರು. ನಾನಂತೆ ಅಪ್ಪರು ನನ್ನದು ಒಂದು 25 ಎಕರೆ ಜಾಗ ಇದೆ ಮಹಾರಾಯಿ ನದಿ ಮತ್ತು ಮಲಪ್ರಭಾ ನದಿಯ ಒಂದು ದಡದಲ್ಲಿ. ಅದನ್ನು ನಿಮಗೆ ನಮ್ಮ ಇಬ್ಬರ ನಮ್ಮ ಧರ್ಮಪತ್ನಿ ನೀಲಮ್ಮ ಮೇಟಿಯವರು ಅದು ನಾನು ಕೂಡಿ ಅವರಿಗೆ ಸ್ವ ಇಚ್ಛೆಯಿಂದ ನಾವು ನಿಮಗೆ ನೀಡ್ತೇವೆ ಅಂತ ಹೇಳಿ ಅವತ್ತೇನು ವಾಗ್ದಾನ ಮಾಡಿದ್ದೀವಿ. ಅದೇ ಥರವಾಗಿ ಇವತ್ತು ನವೆಂಬರ್ 10ರಂದು ನಾವು ಮಾತು ಕೊಟ್ಟಿದ್ದ ಮಾತನ್ನು ಇವತ್ತು ನಾವು ನಮ್ಮ ಸರ್ಕಾರಿ ಅಧಿಕಾರಿಗಳ ನೇತೃತ್ವದಲ್ಲಿ ಸಬ್ ರಿಜಿಸ್ಟ್ರ್ ಆಫೀಸ್ನಲ್ಲಿ ನಾವು ಇವತ್ತು ಅದನ್ನು ನೋಂದಣಿ ಮಾಡಿಕೊಟ್ಟು ಬರ್ತಕ್ಕಂಥ ದಿನಮಾನಗಳಲ್ಲಿ ಅದು ಒಂದು ಭವ್ಯ ಕ್ಷೇತ್ರವಾಗಲಿ ಅನ್ನುವಂಥ ಒಂದು ಮನೋಭಾವನೆ ಇಟ್ಟುಕೊಂಡು ನಾವು ಅಪ್ಪ ಅವರ ಒಂದು ಭಾಗದಲ್ಲಿ ನಾವು ಹಸ್ತಾಂತರ ಮಾಡ್ತಾಯಿದ್ದೇವೆ ಅಂತೇಳಿ ನಾನು ಖುಷಿಯಿಂದ ನಮ್ಮ ಪತ್ನಿ ನಾನು ನಮ್ಮ ಮಕ್ಕಳು ಎಲ್ಲರೂ ನಮ್ಮ ಫ್ಯಾಮಿಲಿಯವರು ನಾವು ಖುಷಿಯಿಂದ ಅವರಿಗೆ ನಮ್ಮ 2 ಎಕರೆ ಜಮೀನನ್ನು ಅವರಿಗೆ ಹಸ್ತಾಂತರ ಇವತ್ತು ಮಾಡ್ತೇವೆ ಅಂತೇಳಿ ಖುಷಿಯಿಂದ ಹೇಳ್ತಾ ಇದ್ದೀವಿ. ಇವತ್ತು ಸಿದ್ದನಕೊಳದ ಶ್ರೀಗಳಿಗೆ ಒಂದು ಭೂಮಿ ನಮ್ಮ ಯಜಮಾನರು ಕೊಡ್ತೀನಂತ ಮಾತು ಕೊಟ್ಟಿದ್ದು. ಅದರ ಪ್ರಕಾರವಾಗಿ ಅಜ್ಜವರಿಗೆ ಒಂದು ಯೋಗ ಮತ್ತು ತ್ಯಾಗ, ಒಂದು ಸಂಸ್ಕಾರ, ಒಂದು ಸಂಸ್ಕೃತಿ ಉಳಿಲಿ ಅಂತ ನಾವು ಗಂಡ ಹೆಂಡತಿ ಒಂದೇ ನಡೆಯಲ್ಲಿ ಅದು ಗೋವಾ ಮತ್ತು ಕರ್ನಾಟಕದ ಜನರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ವ್ಯವಸ್ಥೆಗೆ ಶ್ರೀಗಳ ಇದಕ್ಕೆ ಶ್ರೀಗಳ ಮಠಕ್ಕೆ ರಿಜಿಸ್ಟ್ರೇಷನ್ ಮಾಡಿ ನಾಳೆ ಆಶ್ರಮ ಆಗಲಿ ಅಂತ ಆದಷ್ಟು ಬೇಗ ಆಶ್ರಮ ಆಗಲಿ, ಸಾಕಷ್ಟು ಜನರಿಗೆ ಅನುಕೂಲ ಆಗಲಿ ಅಂತ ಈ ಆಶ್ರಮಕ್ಕೆ ದಾನ ಮಾಡಿದ್ದೀವಿ. ಎಲ್ಲರೂ ಬಂದು ಎಲ್ಲ ಸದ್ಭಕ್ತರು ಶ್ರೀಗಳ ಆಶೀರ್ವಾದ ಪಡೀಲಿ, ಅದು ಭವ್ಯ ಮಠವಾಗಲಿ ಅಂತ ನಾನು ಒಂದೆರಡು ಮಾತು ಹೇಳಿ ಅಖಿಲ ಗೋವಾ ಕನ್ನಡ ಸಂಘದ ರಾಜ್ಯಾಧ್ಯಕ್ಷರಾದಂಥ ಸಿದ್ದಣ್ಣ ಮೆಟ್ಟಿಯವರೇ, ವಿಜಯಪುರ ಜಿಲ್ಲಾ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದಂಥ ನೀಲಮ್ಮ ಮೆಟ್ಟಿಯವರೇ ಮತ್ತು ನನ್ನ ನೆಚ್ಚಿನ ಗುರುಗಳಾದಂಥ ಸಿದ್ದನಕೋಳ ಕಲಾ ಪೋಷಕರ ಮಠದ ಗುರುಗಳು, ಪೂಜ್ಯ ಗುರುಗಳಾದಂಥ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳ ಪಾದಕಮಲದಲ್ಲಿ ನಮನಗಳನ್ನು ಸಲ್ಲಿಸಿ, ಅದೇ ರೀತಿಯಾಗಿ ನನ್ನ ಆತ್ಮೀಯರಾದಂಥ ಪುರಸಭೆ ಸದಸ್ಯರಾದಂಥ ರಿಯಾಜ್ ಜವಳಿಯವರೇ ಮತ್ತು ಇಲ್ಲಿ ಉಪಸ್ಥಿತರುವ ಯಾವತ್ತು ಸಿದ್ದನಕೋಳ ಮಠದ ಭಕ್ತರೇ, ಏನು ಒಂದು ತಿಂಗಳ ಹಿಂದ್ಗಡೆ ಒಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ನಮ್ಮ ರಾಜ್ಯಾಧ್ಯಕ್ಷ ಆದಂಥ ಸಿದ್ದಣ್ಣ ಮೇಟಿಯವರು ಒಂದು ಕಾರ್ಯಕ್ರಮ ಅಲ್ಲಿ ನಡೆಸ್ಕೊಟ್ಟಿದ್ದರು. ಆ ಸಂದರ್ಭದಲ್ಲಿ ಅವರು ಒಂದು ವೇದಿಕೆ ಮೇಲೆ ಒಂದು ವಾಗ್ದಾನ ಮಾಡಿದ್ದರು. ನಾನು 25 ಎಕರೆ ಜಮೀನಲ್ಲಿ 2 ಎಕರೆ ಜಮೀನನ್ನು ಮಠಕ್ಕೆ ದಾನ ರೂಪದಲ್ಲಿ ನಾನು ನೀಡ್ತೀನಿ ಅಂಥೇಳಿ ಮಾತನ್ನು ಕೊಟ್ಟಿದ್ದರು. ಅದೇ ಪ್ರಯುಕ್ತ ಇವತ್ತು ಖಾನಾಪುರಿನ ತಾಲೂಕು ಆಡಳಿತ ಸೌಧ ಅಂದರೆ ಸಬ್ ರಿಜಿಸ್ಟ್ರ್ ಆಫೀಸ್ನಲ್ಲಿ ನೋಂದಣಿ ಮಾಡಿ 2 ಎಕರೆ ಜಮೀನನ್ನು ಪೂಜ್ಯ ಗುರುಗಳಿಗೆ ಹಸ್ತಾಂತರ ಮಾಡಿದ್ದಾರೆ. ಅವರಿಗೆ ನಮ್ಮ ಸಿದ್ದಣ್ಣ ಮೇಟಿಯವರಿಗೆ ಹಾಗೂ ನೀಲಮ್ಮ ಮೇಟಿಯವರಿಗೆ ಹಾಗೂ ಅವರ ಕುಟುಂಬ ಎಲ್ಲ ವರ್ಗದ ಬಂಧುಗಳಿಗೆ ದೇವರು ಒಳ್ಳೇದು ಮಾಡಲಿ, ಮುಂದಿನ ದಿನಮಾನದಲ್ಲಿ ಶಾಸಕರಾಗಲಿ, ಒಳ್ಳೆಯ ಬಿಸ್ನೆಸ್ ಮ್ಯಾನ್ ಆಗಲಿ ಅಂಥೇಳಿ ಈಗಾಗಲೇ ಅಜ್ಜರ ಆಶೀರ್ವಾದ ಮಾಡಿದ್ದಾರೆ. ಮತ್ತೊಮ್ಮೆ ಅವರಿಗೆಲ್ಲರಿಗೂ ನಾನು ಧನ್ಯವಾದ ಸಲ್ಲಿಸ್ತೇನೆ ಮತ್ತು ಅಜ್ಜರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ. ಮತ್ತು ಇದೊಂದು ಮಠ ಏನೀಗ ಮಠ ಕಟ್ತಾ ಇದ್ದೀವಿ ನಾವು ಕಣ್ಕುಂಬಿಯಲ್ಲಿ, ಅದೊಂದು ಕೊಂಡೆ ಆಗಲಿ, ಗೋವಾ ಮತ್ತು ಕರ್ನಾಟಕ ರಾಜ್ಯಕ್ಕೆ ಕೊಂಡೆಯಾಗಿ ಹೊರಹೊಮ್ಮುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ತಮ್ಮ ಎಲ್ಲರಿಗೂ ಶುಭ ಹಾರೈಸಿ ಮಾತು ಮುಗಿಸ್ತೇನೆ. ನಮಸ್ಕಾರ. ಈಗ ಪೂಜ್ಯ ಗುರುಗಳಾದಂಥ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು ಎಲ್ಲರನ್ನು ಉದ್ದೇಶಿಸಿ ಮಾತಾಡಬೇಕಂತೇಳಿ ಅವರಲ್ಲಿ ಮನವಿ ಮಾಡ್ಕೊಳ್ತೇನೆ. ಕಟ್ ಮಾಡಿ ಮಾಡ್ತಾರೆ, ಎಡಿಟ್ ಮಾಡ್ತಾರೆ, ಕಟ್ ಮಾಡಿ